ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಭರ್ಜರಿ ಮತಯಾಚನೆ ನಡೆಸಿದ್ದಾರೆ. ರಾಘವೇಂದ್ರ ಪರ ಮಾಜಿ ಸಿಎಂ ಬಿಎಸ್ವೈ ಮತಬೇಟೆ ನಡೆಸಿದ್ದು ವಿವಿಧ ಸಮಾಜಗಳ ಪ್ರಮುಖರ ಜೊತೆ ಯಡಿಯೂರಪ್ಪ ಸಭೆ ನಡೆಸಿದ್ದಾರೆ. ಮರಾಠ ಸಮಾಜ ಸೇರಿ ವಿವಿಧ ಸಮಾಜಗಳ ಪ್ರಮುಖರ ಜೊತೆ ಸಭೆ ನಡೆಸಿದ್ರು. ಮರಾಠ ಸಮಾಜಕ್ಕೆ ನೀಡಿದ್ದ ಕೊಡುಗೆಯನ್ನ ಸ್ಮರಿಸಿದ್ರು ಬಿಎಸ್ವೈ. ಎಲ್ಲಾ ಚುನಾವಣೆಗಳಲ್ಲೂ ಮರಾಠ ಸಮಾಜ ಬಿಜೆಪಿಯನ್ನ ಬೆಂಬಲಿಸಿದೆ ಎಂದಿದ್ದಾರೆ. ರಾಜ್ಯದ ಉದ್ದಗಲಕ್ಕೆ ಬಿಜೆಪಿ ಜೆಡಿಎಸ್ ಗೆಲ್ಲಿಸಬೇಕು, 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋ ಕಾರಣದಿಂದ ಓಡಾಟ ನಡೆದಿದೆ. ನನಗೆ ವಿಶ್ವಾಸ ಇದೆ, ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರ ಗಾಳಿ, ಮಾಜಿ ಪ್ರಧಾನಿ ದೇವೇಗೌಡರ ಬೆಂಬಲ, ಕುಮಾರಸ್ವಾಮಿ ಅವರ ಸಹಕಾರ, ಇದೆಲ್ಲದರ ಪರಿಣಾಮ ಬಹಳ ದೊಡ್ಡ ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನಮಗೂ ನಿಮ್ಗೆಲ್ಲರಿಗೂ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಗೊತ್ತಿದೆ, ಕಳೆದ 10 ವರ್ಷದಲ್ಲಿ ಆ ಪುಣ್ಯಾತ್ಮ ಒಂದು ದಿನ ರಜಾ ತಗೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಒಂದು ಪ್ರೇರಣೆ ಕೊಡುವಂತ, ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಮತಯಾಚಿಸಿದ್ರು. ಮತದಾರರನ್ನ ಭೇಟಿ ಮಾಡಿ ಮತಯಾಚಿಸಿದ್ದಾರೆ. ಈ ಬಾರಿ ಬಿಜೆಪಿಗೆ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರೇ ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವ ಕೆಲಸ ಮಾಡಿದ್ದಾರೆ. ಬೂತ್ ಮಟ್ಟದ ಸೈನಿಕರು ಚೆನ್ನಾಗಿ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ರಾಘವೇಂದ್ರ ಅನ್ನುತ್ತಿದ್ದಾರೆ. ಈ ಯುದ್ಧದಲ್ಲಿ ಬಿಜೆಪಿ 100ಕ್ಕೆ 100ರಷ್ಟು ಗೆಲ್ಲುತ್ತೆ. ಶಿವಮೊಗ್ಗ ಸೊರಬ ತಾಲೂಕಿನಲ್ಲಿ ಇವತ್ತು ಪ್ರಚಾರ ಅಂದ್ರು ರಾಘವೇಂದ್ರ. ಬಿಜೆಪಿಗೆ ಮತ ನೀಡಿ ಅಂತ ಮನವಿ ಮಾಡಿದ್ದಾರೆ. ನಡ್ಡಾಜಿ ಅವರೇ ಖುದ್ದಾಗಿ ಬಂದು ಚುನಾವಣೆ ಯಾವ ರೀತಿ ನಡೀತಾ ಇದೆ, ಏನು ಎಂತ ಅಂತೇಳಿ ಎಲ್ಲದೂ ಕೂಡ ಚರ್ಚೆಯನ್ನ ಮಾಡಿ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ತುಂಬಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ತುಂಬಾ ಸುದೀರ್ಘವಾದಂತ ಒಂದು ಯುದ್ಧ ಇದು. ಒಂದು ತಿಂಗಳ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಹಾಕಾದ್ಮೇಲೆ ನಮ್ದು ದೇಶದಲ್ಲಿ 3ನೇ ಹಂತ ಆದ್ರೂ ಕೂಡ ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ನಡೀತಾ ಇದೆ. ತುಂಬಾ ಒಳ್ಳೆ ರೀತಿಯಂತ ಒಂದು ನಮ್ಮ ಬೂತ್ ಮಟ್ಟದ ಸೈನಿಕರು ತನ್ನ ಸಣ್ಣ ಸಣ್ಣ ಬೂತನ್ನ ಚೆನ್ನಾಗಿ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕಾರ್ಯವನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿದ್ದಾರೆ. ಇನ್ನೂ 1 ವಾರ ಸುದೀರ್ಘವಾದಂತ ಒಂದು ನಡೆಯುತ್ತೆ. ಈ ಯುದ್ಧದಲ್ಲಿ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗೆಲ್ಲುತ್ತೆ. ಸರ್, ಇವತ್ತು ಶಿವಮೊಗ್ಗ ನಗರ ಮತ್ತು ಪೂಜೆ ಯಡಿಯೂರಪ್ಪನವ್ರು ಬಂದಿದ್ದಾರೆ. ಇವತ್ತು ಗ್ರಾಮಾಂತರದಲ್ಲಿ ಅವ್ರ ಕಾರ್ಯಕ್ರಮ ಇದೆ. ಸಂಜೆ ಆನ್ವಟ್ಟಿ ಮತ್ತು ಜಡೆ 2 ಮಹಾಶಕ್ತಿ ಕೇಂದ್ರಗಳು 2 ಒಟ್ಟಾಗಿ ಸೇರಿಕೊಂಡು ಸನ್ಮಾನಿಸಿದ ಕುಮಾರ್ ಬಂಗಾರಪ್ಪನವ್ರ ನೇತೃತ್ವದಲ್ಲಿ ಸುಮಾರು 20-25 ಸಾವಿರ ದೊಡ್ಡ ಒಂದು ಸಮಾವೇಶ ಅಲ್ಲಿ ನಡೆಯುತ್ತೆ ಸರ್. ರೋಡ್ ಶೋನು ಕೂಡ ನಡೀತಾ ಇದೆ ಸರ್ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.